ಮೈಸೂರು ಜೆಪಿ ನಗರದಲ್ಲಿರುವ ವಿಠಲಧಾಮ ಮಧ್ಯಮ ಹುಡುಗರು ಚಿತ್ರದ ಮುಹೂರ್ತವನ್ನು ಮಾಡಲಾಯಿತು. ಈ ಚಿತ್ರತಂಡವನ್ನು ಹಾರೈಸಲು ಶಾಸಕರಾದ ಶ್ರೀವತ್ಸ ಮತ್ತು ಮಾಜಿ ಶಾಸಕರಾದ ಸೋಮಶೇಖರ್ ಇಡೀ ಚಿತ್ರತಂಡವನ್ನು ಶುಭ ಹಾರೈಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಾನು ಹೇಳ್ತೀನಿ ಅದನ್ನು ದಯವಿಟ್ಟು ಹೇಳಿ ಹೇಳ್ತೀನಿ ಹೇಳಿದ ಇದುವರೆಗೆ ಹೇಳಿ ನಮಸ್ಕಾರ ನಮಸ್ಕಾರ. ಓಕೆ, ರೆಡಿ, ಕ್ಯಾಮ್ರಾ ರೋಲಿಂಗ್, ಆ್ಯಕ್ಷನ್. ವಿಜಯರವರು ಅವರೆಲ್ಲ ಸ್ನೇಹಿತರುಗಳು ಎಲ್ಲರೂ ಸೇರಿಕೊಂಡು ಮಧ್ಯಮ ವರ್ಗದ ಹುಡುಗರು ಅನ್ನೋ ಒಂದು ಚಲನಚಿತ್ರವನ್ನು ಮಾಡ್ತಾ ಇದ್ದಾರೆ. ಅದು ಯಶಸ್ವಿ ಆಗಲಿ. ಅವರು ಒಬ್ಬ ಪೌರ ಕಾರ್ಮಿಕರ ಕೆಲಸನ ಮಾಡಿಕೊಂಡು ಜೊತೆಗೆ ಇಂಥದ್ದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇದರಲ್ಲಿ ಸಾಕಷ್ಟು ಎಡರುತೊಡರುಗಳಿದ್ದಾವೆ, ಆದರೂ ಅದನ್ನೆಲ್ಲ ಗೆದ್ದು ಬಂದು ಯಶಸ್ವಿ ಆಗಲಿ. ಇದು 4 ಜನ ಗುರುತಿಸಿ ಅವ್ನು ಬೆಳೆಯೋ ಮಟ್ಟಕ್ಕೆ ಇದು ಅವಕಾಶ ದೊರಕಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಂಡು ಅವ್ನು ಒಳ್ಳೇದಾಗಲಿ ಅಂತೇಳಿ ಬೇಡ್ಕೊಂಡು ಆ್ಯಕ್ಷನ್. ಮೈಸೂರಿನ ಜೆಪಿ ನಗರದ ವಿಠಲಧಾಮದಲ್ಲಿ ಒಂದು ಚಲನಚಿತ್ರದ ಮುಹೂರ್ತದ ಕ್ಲಾಪಿಂಗ್ಗಾಗಿ ಇವತ್ತು ಬಂದಿದ್ದೆ. ಈ ಸಂದರ್ಭದಲ್ಲಿ ಮೈಸೂರು ನಗರದ ಮಹಾನಗರ ಪಾಲಿಕೆಯಲ್ಲಿ ಒಳಚರಂಡಿ ವಿಭಾಗದಲ್ಲಿ ಪೌರ ಕಾರ್ಮಿಕನಾಗಿ ಕೆಲಸವನ್ನ ಮಾಡ್ತಾ ಇರುವಂತ ರಕ್ಷಿತ್ ಅನ್ನುವಂಥ ಯುವಕ, ಚಲನಚಿತ್ರದಲ್ಲಿ ಆಸಕ್ತಿಯನ್ನು ಹೊಂದಿರುವಂತ ಯುವಕ ಇವತ್ತು ಈ ಸಿನಿಮಾದ ಕಥೆಯ ಜೊತೆಗೆ ನಿರ್ದೇಶನವನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು ಬಹಳ ಹೆಮ್ಮೆಯ ಸಂಗತಿ. ಇವತ್ತು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ, ನಾನು ನೋಡಿದ ಮಟ್ಟಿಗೆ ಚಿಕ್ಕ ವಯಸ್ಸಿನ ಹುಡುಗ ಇವತ್ತು ಮೈಸೂರಿನ ಅನೇಕ ಕಲಾವಿದರನ್ನ ಜೊತೆಲಿ ಕರ್ಕೊಂಡು ಮಧ್ಯಮ ವರ್ಗದ ಹುಡುಗರು ಅನ್ನುವಂಥ ಚಲನಚಿತ್ರದ ಮುಹೂರ್ತದ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸ್ತೇನೆ. ನಾನು ಕೇಳಿದೆ, ಹೇಗೆ ಇದಕ್ಕೆ ನಿಮ್ಮದು ಹಣಕಾಸಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಎಲ್ಲ ಜೊತೆಗಾರನ್ನು ಸೇರಿಸಿ ಈ ಥರ ಸಮಾನ ಮನಸ್ಸಿನ ಕಲಾವಿದರ ಜೊತೆಗೆ ನಾನು ಸೇರಿಕೊಂಡು ಮಾತನಾಡಿ ಫಂಡಿಂಗ್ ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ದೀನಿ. ಸುಮಾರು ಒಂದು 20-25 ಲಕ್ಷ ರೂಪಾಯಿವರೆಗೆ ಈ ಚಲನಚಿತ್ರಕ್ಕೆ ಆಗ್ಬೋದು. ಒಳ್ಳೆ ಕಥೆ ಇದೆ, ಒಳ್ಳೆ ನನಗೂ ಏನು ಇದರಲ್ಲಿ ಆಸಕ್ತಿ ಇದೆ. ಹಾಗಾಗಿ ಹಣದ ಏನು ಬರೋದು ವಾಪಸ್ ಬರೋದು ಏನು ಯಾವುದು ಸಂಶಯವೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲ ಸ್ನೇಹಿತರೊಂದಿಗೆ ಮಾತಾಡ್ಕೊಂಡಿದ್ದೀನಿ ಎನ್ನುವಂಥ ಒಂದು ಅಂಶವನ್ನು ತಿಳಿಸಿದ್ದಾರೆ. ಆ ರೀತಿಯಲ್ಲಿ ಸ್ನೇಹಿತರ ಒಡಗೂಡಿ ಇವತ್ತು ಈ ಚಲನಚಿತ್ರವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಕನಸನ್ನು ಕಟ್ಕೊಂಡು ಇವತ್ತು ಚಿತ್ರೀಕರಣದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಶುಭವನ್ನ ಕೋರ್ತೀನಿ, ಯಶಸ್ಸನ್ನ ಕೋರ್ತೀನಿ. ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಪೌರ ಕಾರ್ಮಿಕನಾಗಿಯೂ ಒಬ್ಬ ಕಲಾವಿದನ ಏನು ಅವನ ಜೀವನದಲ್ಲಿ ಬರಲಿ ಎನ್ನುವಂಥದ್ದು, ಕಲಾವಿದ ಬೆಳಗಲಿ ಎನ್ನುವಂಥದ್ದು, ಕಲಾವಿದನಾಗಿ ಅತ್ಯಂತ ಎತ್ತರದ ಸ್ಥಾನಕ್ಕೆ ಹೋಗ್ಲಿ ಎನ್ನುವಂಥ ಹಾರೈಕೆಯನ್ನ ವಿಠಲಧಾಮದಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮಾತಾಡಿ. ಸೇರಿರುವಂತಹ ಎಲ್ಲ ನನ್ನ ಸ್ನೇಹಿತರು, ಎಲ್ಲ ನನ್ನ ಕುಟುಂಬ ವರ್ಗದ ಬಂಧುಗಳಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ವಿಶೇಷ ಏನಪ್ಪ ಅಂತಂದರೆ, ಒಂದು ಸಿನಿಮಾ ಮುಹೂರ್ತ ಇಟ್ಕೊಂಡಿದ್ವಿ. ಮೊದಲ ಚಿತ್ರ ಇದು ಡೈರೆಕ್ಷನ್ ಮಾಡ್ತಿರೋದು. ಹಲವಾರು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೀನಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ.
ಇದು ಮೊದಲನಾಗಿ ನಾನೇ ಡೈರೆಕ್ಷನ್ ಮಾಡ್ತಿದ್ದೀನಿ. ಮಧ್ಯಮ ವರ್ಗದ ಹುಡುಗರು ಅಂತೇಳಿ ಸಿನಿಮಾದ ಹೆಸರು. ನಾನು ಮೂಲತಃ ಮೈಸೂರಿನವನೇ, ರಕ್ಷಿತ್ ವಿಜಯ್ ಅಂತೇಳಿ. ನಾನು ಈ ಹಿಂದೆ ಹಲವಾರು ನಾಟಕಗಳು ಮಾಡಿದ್ದೆ ಥಿಯೇಟ್ರಲ್ಲಿ, ರಂಗಾಯಣದಲ್ಲಿ. ಅದ್ರ ಜೊತೆಗೆ ಒಂದಷ್ಟು ಶಾರ್ಟ್ ಫಿಲಿಮ್ ಮಾಡಿದ್ದೆ, ಫ್ಯೂಚರ್ ಸಿನಿಮಾಗಳು ಮಾಡಿದ್ದೆ. ಹಾಗಾಗಿ ಎಲ್ಲ ಕಡೆ ನಾವು ಓಡಾಡ್ಕೊಂಡೆಲ್ಲ ಮಾಡಬೇಕಾದ್ರೆ ಎಲ್ಲೋ ಅಷ್ಟೊಂದು ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾವೇ ಯಾಕಪ್ಪ ಒಂದು ಟೀಮ್ ಕಟ್ಕೊಂಡೆಲ್ಲ ಮಾಡ್ಕೋಬಾರ್ದು ಅಂತ ಒಂದು ಯೋಚನೆ ಮಾಡ್ತೀವಿ. ಒಂದಷ್ಟು ಜನ ಬೆಂಬಲಿಗರನ್ನ ನಾವು ಟೀಮಾಗಿ ರೆಡಿ ಮಾಡ್ಕೊಂಡು ಒಂದು ಸಣ್ಣದಾಗಿ ಒಬ್ಬ ಇನ್ವೆಸ್ಟರ್ ರೆಡಿ ಮಾಡ್ಕೊಂಡು ಈಗ ಎಲ್ಲ ನಾವೇ ರೆಡಿ ಮಾಡ್ಕೊಂಡು ಮಧ್ಯಮ ವರ್ಗದ ಹುಡುಗರು ಅಂತೇಳಿ ಸಿನಿಮಾನ ನಾವೇ ರೆಡಿ ಮಾಡೋಣ ಅಂತೇಳಿ ಎಲ್ಲರೂ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಮಾಡ್ತಿದ್ವಿ. ಹಾಗಾಗಿ ಇವತ್ತು ಒಳ್ಳೆ ರೀತಿಯಲ್ಲಿ ಜನ ಸೇರಿ ನಮಗೆ ಬೆಂಬಲ ಕೊಟ್ಟು 3 ತನ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ. ಬಂದಿರೋ ಎಲ್ರಿಗೂ ನನ್ನ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್, ಇದು ಶೂಟಿಂಗ್ ಎಷ್ಟು ದಿನ ನಡೆಯುತ್ತೆ ಸರ್? ಸರ್ ಆ್ಯಕ್ಚುಲಿ ಇದು 35 to 40 days, 40 ದಿನ ಶೂಟಿಂಗ್ ಇರುತ್ತೆ ಸರ್. 40 ದಿನ ಇರುತ್ತೆ. ಎಲ್ಲ ನಮ್ಮ ಮೈಸೂರು ಸುತ್ತಮುತ್ತ, ಶ್ರೀರಂಗಪಟ್ಟಣ. ಆ್ಯಕ್ಚುಲಿ ನಮ್ಮ ಲೋ ಬಜೆಟ್ ಆಗಿರೋದ್ರಿಂದ ಈ ಲೋಕಲಲ್ಲೇ ಮಾಡ್ಕೋಬೇಕು ಅನ್ನೋದೊಂದು ಪ್ಲ್ಯಾನಲ್ಲಿ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಎಲ್ಲ ಹೊಸ ಮುಖಗಳನ್ನು ಥಿಯೇಟರ್ ಆರ್ಟಿಸ್ಟ್ಗಳನ್ನ ಹಾಕೊಂಡು ಮಾಡ್ತೇವೆ. ಕಮ್ಮಿ ಇದು 20 lakh ಬಜೆಟ್ ಆಗುತ್ತೆ. ಅಷ್ಟು ರೆಡಿ ಮಾಡ್ಕೊಂಡು ಮಾಡ್ತೇವೆ. ನಾನು ರಕ್ಷಿತ್ ವಿಜಯ್ ಅಂತ, ನಮ್ಮ ಮೈಸೂರಿನ ಯುವಕ. ಮೂಲತಃ ಮೈಸೂರಿನ ಮಹಾನಗರ ಪಾಲಿಕೆಯಲ್ಲಿ ಒಳಚರಂಡಿ ಪೂರ್ವ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಯಶಸ್ಸು ಕಾಣೋದು ಬಹಳ ಕಷ್ಟ. ಯಾಕಂದರೆ ಒಂದು ಚಿತ್ರ ನಿರ್ಮಾಣ ಮಾಡಬೇಕು ಅಂತಂದರೆ ಅವರ ಹಿನ್ನೆಲೆ ತುಂಬ ಪ್ರಭಾವಶಾಲಿ ಆಗಿರಬೇಕು. ಇಲ್ಲ ತಂದೆ ತಾಯಿ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಆಗಿರ್ಬೇಕು, ಇಲ್ಲ ಶ್ರೀಮಂತರಾಗಿರ್ಬೇಕು, ಇಲ್ಲ ಸಿನಿಮಾ ರಂಗದಲ್ಲಿ ಅವ್ರಿಗೆ ಬ್ಯಾಕ್ಗ್ರೌಂಡ್ ಇರಬೇಕು. ಅಂಥವರೇ ಸಿನಿಮಾದಲ್ಲಿ ಇವತ್ತು ಮುಂದೆ ಬರೋಕ್ಕೆ ಹಿಂಜರಿಸಿದಂಥ ಕಾಲದಲ್ಲಿ ಒಬ್ಬ ಮಧ್ಯಮ ವರ್ಗದ ಹುಡುಗರು ಎಂಬ ಹೆಸರಿಟ್ಕೊಂಡು ಇವತ್ತು ಚಿತ್ರ ಮಾಡೋಕ್ಕೆ ಮುಂದಾಗಿದಲ್ಲ, ನಿಜಕ್ಕೂ ಇದೊಂದು ದೊಡ್ಡ ಸಾಹಸ ಅಂತ ಹೇಳ್ಬೋದು. ಇಂಥವ್ರಿಗೆ ನಾವು ಮಧ್ಯಮ ವರ್ಗದವರು, ನಾವು ಸಹ ಮಧ್ಯಮ ವರ್ಗದ ಯುವಕರಾದ್ದರಿಂದ ರಕ್ಷಿತ್ ವಿಜಯ್ ಅವರ ಮಧ್ಯಮ ವರ್ಗದ ಚಿತ್ರಕ್ಕೆ ಮೈಸೂರು ಜಿಲ್ಲೆ ಅಲ್ಲ, ನಮ್ಮ ಕರ್ನಾಟಕದ ಎಲ್ಲ ಮಧ್ಯಮ ವರ್ಗದ ಯುವಕರು ಅತಿ ಹೆಚ್ಚಾಗಿ ಇವರ ಚಿತ್ರವನ್ನು ವೀಕ್ಷಿಸಿ ಸಪೋರ್ಟ್ ಮಾಡಿ ಇವ್ರಿಗೆ ಹೆಚ್ಚಿನ ಬೆಂಬಲ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಡಿ ಸ್ವಾಮಿಗೌಡ ಅಂತ, ಮೈಸೂರು ಜಿಲ್ಲೆಯಿಂದ ವರ್ಗಗಳಾಗಿದೆ. ಸಮಾಜದಲ್ಲಿ ನಾವು ವೃತ್ತಿಯಲ್ಲಿ ಬರೀ ಸ್ವಚ್ಛಗೊಳಿಸೋ ಒಂದು ಇದರಲ್ಲೇ ಇದ್ದು ನಮ್ಮ ಇದು. ಆದರೆ ನಮ್ಮ ಹುಡುಗ ರಕ್ಷಿತ್ ವಿಜಯ್ ಅವರು ಒಂದು ಹೊಸದಾಗಿ ಮಧ್ಯಮ ವರ್ಗದ ಬಡ ಹುಡುಗರು ಎಂಬ ಒಂದು ಚಿತ್ರದ ನಿರ್ದೇಶಕರಾಗಿ ನಿರ್ಮಾಣ ಮಾಡುತ್ತಿರುವಂಥ ನಮ್ಮ ಚಲನಚಿತ್ರ ಅವರ ಯಶಸ್ವಿಯಾಗಲಿ, ಅವರ ಈ ಒಂದು ಚಿತ್ರ ಒಳ್ಳೆ ರೀತಿಯಲ್ಲಿ ಒಳ್ಳೆ ಶುಭ ಹಾರೈಸ್ತಾ ಇದ್ದೀನಿ ಆಗಲಿ ಅಂತ. ನಮ್ಮ ಸಮಾಜದಲ್ಲಿ ಅವರು ಇಂಥ ಒಂದು ಪ್ರತಿಭೆ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಈಗ ಅವರು ಈ ದಿನ ಅವರ ಒಂದು ಚಿತ್ರಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಆ ದೇವರು ರಾಘವೇಂದ್ರ ಸ್ವಾಮಿಗಳು ಒಳ್ಳೇದು ಮಾಡಲಿ. ನಮ್ಮ ಕರ್ನಾಟಕ ರಾಜ್ಯ ಡಾಕ್ಟರ್ BR ಅಂಬೇಡ್ಕರ್ ರಾಜ್ಯ ಪೌರ ಕಾರ್ಮಿಕರ ಯುವಕರ ಅಭಿವೃದ್ಧಿ ಮಹಾಸಂಘ ಹಾಗೂ ಮೈಸೂರು ನಗರ ಪಾಲಿಕೆ ಕಾಯಂ ಪೌರ ಕಾರ್ಮಿಕ ಗುತ್ತಿಗೆ ಪೌರ ಕಾರ್ಮಿಕ ಮಹಾಸಂಘದ ವತಿಯಿಂದ ಅವರಿಗೆ ಶುಭಕಾಮನೆಗಳನ್ನು ನೀಡ್ತಾ ಇದ್ದೀವಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು M. ಬಡಿವೇಲು, ಗೌರವಾಧ್ಯಕ್ಷರು. ಜ್ವರ ಮಾತಾಡಿ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಚಂದ್ರ ವರ್ಮ, ಯಾವ ಕದಂಬ ವಂಶವೃಕ್ಷವು ನಿನ್ನ ಕ್ರೌರ್ಯಕ್ಕೆ ಸಿಲುಕಿ ನಿರ್ನಾಮವಾಯಿತೆಂದು ತಿಳಿದಿದೆಯೋ, ಇಂದು ಆ ಮಹಾ ವಂಶವೃಕ್ಷವು ಮತ್ತೆ ಚಿಗುರೊಡೆದು ತಲೆ ಎತ್ತಿ ನಿಂತಿದೆ. ಪಲ್ಲವರ ಸೊಕ್ಕಡಗಿಸಿ ನಮ್ಮ ರಾಜ್ಯದಿಂದ ಅವರನ್ನು ಬಡಿದೋಡಿಸಿ ವೈಜಯಂತಿ ರತ್ನ ಸಿಂಹಾಸನದ ಮೇಲೆ ಮತ್ತೆ ಕನ್ನಡ ರಾಜ್ಯಲಕ್ಷ್ಮಿಯನ್ನು ಮರುಸ್ಥಾಪಿಸುವ ಕಾಲ ಹತ್ತಿರ ಬರುತ್ತಿದೆ. ಇದೇ ಕನ್ನಡಿಗರ ಸಾಹಸ, ಇದೇ ಕನ್ನಡಿಗರ ಪೌರುಷ, ಇದೇ ಕನ್ನಡಿಗರ ಸ್ವಾಭಿಮಾನ ಅಜರಾಮರವಾಗಿ ಉಳಿಯುವುದೇ ಹೊರತು ನಿನ್ನಂಥ 100 ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಕನ್ನಡಾಂಬೆ. ಮೂವಿಯಲ್ಲಿ ರಕ್ಷಿತ್ ಅಂದ್ಬಿಟ್ಟು ಡೈರೆಕ್ಷನಲ್ಲಿ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಪ್ರದೀಪ್ ಅಂದ್ಬಿಟ್ಟು ಕ್ಯಾಮ್ರಾ ಮೇಲೆ ವರ್ಕ್ ಮಾಡ್ತಿದ್ದಾರೆ. ನಾನು ಇದರಲ್ಲಿ ಎಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಟೀಮ್ ಕಟ್ಕೊಂಡು ಮಾಡಿದ್ದು. ಸೊ ಈ ಸಿನಿಮಾ ಏನು ಅಂತಂದರೆ, ಒಂದು ಮಧ್ಯಮ ವರ್ಗದಲ್ಲಿ ಹುಡುಗರು ಎಷ್ಟು ಕಷ್ಟಪಡ್ತಾರೆ ಏನು ಅನ್ನೋದನ್ನ ಅದನ್ನು ತೋರಿಸ್ಬೇಕು, ಮತ್ತು ಹೇಗೆ ಪರಿವರ್ತನೆ ಆಗ್ತಾರೆ ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಇದೆ. ಎಲ್ಲ ಸಿನಿಮಾಗಳಲ್ಲಿ ಅದು ಇದು ಆಗ್ತೀನಿ ಅಂತ ನಮ್ಗೆ ಹಂಗಲ್ಲ. ಇದರಲ್ಲಿ ಮಧ್ಯಮ ವರ್ಗಗಳು ಎಷ್ಟು ಕಷ್ಟಪಟ್ಟು ಪರಿವರ್ತನೆ ಆಗ್ತಾರೆ ಅನ್ನೋ ಬಗ್ಗೆನ ನಾವು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಸಿನಿಮಾ ನಾವು ಮಾಡ್ತಾ ಇದ್ದೀವಿ. ಒಂದು ಟೀಮ್ ವರ್ಕ್, ಇಸ್ ಮೈಸೂರು ಟೀಮ್ ಕಂಪ್ಲೀಟ್ ಎಲ್ಲರೂ ನಾವು ಮಧ್ಯಮ ವರ್ಗದವರೇ ಸೇರಿ ಮಾಡ್ತಾ ಇರೋದು ಒಂದು
ಟೈಟ್ಲು ಇಡಕ್ಕೆ ಏನು ಸ್ವಲ್ಪ ಅದೇ ಸರ್ ಟೈಟ್ಲ್ ಎಲ್ಲರೂ ಆಕ್ಷನ್ ಅದು ಇದು ಅಂತ ಇರ್ತಾರೆ, ನಮ್ಮನ್ನ ಯಾರು ನೆನೆಸ್ಕೊಳ್ಳೋರಿಲ್ಲ. ಸೊ ಮಧ್ಯಮ ವರ್ಗದವ್ರನ್ನ ಯಾರು ನೆನೆಸ್ಕೊಳ್ಳಲ್ಲ, ಬೈಬತ್ರ ಮಾತ್ರ ನೆನೆಸ್ಕೊಂತಾರೆ. ಅದಕ್ಕೆ ನಾವು ಬೇಡ ಅಂದ್ಬಿಟ್ಟು ಮಧ್ಯಮ ವರ್ಗದ ಹುಡುಗರು ಅಂತಾನೆ ಇಟ್ಬಿಟ್ಟು ನಾವು ಏನ್ ಮಾಡ್ತೀವಿ, ಏನ್ ಮಾಡಿ ಬಂದೆ, ಏನ್ ಮಾಡಿ ತೋರಿಸ್ಬೋದು ಸಮಾಜಕ್ಕೆ ಅನ್ನೋದನ್ನ ಮಾಡೋದಕ್ಕೆ ಇದು ನಾವು ಮಧ್ಯಮ ವರ್ಗದ ಹುಡುಗರು ಅಂತ ಇಟ್ಟಿದ್ದೀವಿ. ಇಡೀ ಲೊಕೇಶನ್ ಪ್ಲಾನ್ ಮಾಡ್ತೀವಿ. ಸೊ ಇದು ನಾವು ಮೈಸೂರು ಮತ್ತು ಮೈಸೂರು ಸರೌಂಡಿಂಗ್ ಅಲ್ಲಿ ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಸರ್. ಇದು ಸ್ಟಾರ್ ಕಟಿಂಗ್ ಮತ್ತೆ ಎಲ್ಲ ಹೊಸಬ್ರು ಇರೋದು ಸರ್, ಕಂಪ್ಲೀಟ್ ಹೊಸಬ್ರು ಇರೋದು. ಮತ್ತೆ ಇದರಲ್ಲಿ ರಂಗಭೂಮಿಲೆಲ್ಲಾನು ಆಕ್ಟಿಂಗ್ ಮಾಡಿರೋಂಥವ್ರನ್ನೇ ನಾವು ತಗೊಂಡಿದ್ದೀವಿ ನಾವು. ಸೊ ಇನ್ನೊಂದು ಸ್ವಲ್ಪ ದಿನ ಇವತ್ತು ಪೂಜೆ ಆಗಿದೆ, ಇನ್ನೊಂದು ವಾರ ಟ್ರೈನಿಂಗ್ ಕೊಟ್ಟು ಎಲ್ಲರಿಗೂ ಆರ್ಟಿಸ್ಟ್ ಒಂದ್ಸಲ ಸ್ಟೇಜಿಗೆ ಬರಬೇಕು ಅನ್ನೋ ಪ್ಲಾನ್. ಸಮಾಜಕ್ಕೆ ಏನು ಮೆಸೇಜ್ ಕೊಡಕ್ಕೆ ಹೊರಟಿದ್ರೆ ಸರ್ ಅದೇ ಸರ್, ಈಗ ಮಧ್ಯಮ ಹುಡುಗರು ಅಂದ್ರೆ ಏನು ಅಂದ್ರೆ ಬೋಲಿ ಅದು ಇದು ಅಂತ ಇರ್ತಾರೆ ಸರ್. ಜನರಲ್ ಆಗಿ ಹೇಳೋದು ವೇಸ್ಟ್, ಏನು ಮಾಡಲ್ಲ ಅನ್ನೋದು. ಅಂಥವ್ರು ಹೇಗೆ ಪರಿವರ್ತನೆ ಆದರು ಅನ್ನೋದೇ ಒಂದು ಮೇನ್ ಕಾನ್ಸೆಪ್ಟ್ ಸರ್. ಸೊ ಇದು ಜನಗಳಿಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನಾವು ಇದನ್ನ ಮಾಡ್ತಾ ಇದ್ದೀವಿ. ಸರ್ ಶೂಟಿಂಗ್ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ? ಶೂಟಿಂಗ್ ಇನ್ನೊಂದು 10 days ಒಳಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಯಾಕಂದ್ರೆ ಟ್ರೈನಿಂಗ್ ಕೊಟ್ಟು ನಾವು ಆಮೇಲೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ನಾಗೇಶ್ ಅಂದ್ಬಿಟ್ಟು ಸರ್, ಇಲ್ಲ ಮೈಸೂರವನು ನಾನು ಕೂಡ. ಸೊ ಈ ಟೀಮಲ್ಲಿ ಇರೋರು ಎಲ್ಲರೂ ಮೈಸೂರವರೇ ಇದು ಮಾಡ್ತಾರೆ ಸರ್. ಕರ್ನಾಟಕ ಜೊತೆಗೆ ಹೆಸರು ಕೈಲಾಶ್ ಕುಟಪ್ಪ ಅಂತ. ಇವತ್ತು ಮೈಸೂರಲ್ಲಿ ನಮ್ಮ ಸ್ನೇಹಿತರಾಗಿರೋ ರಕ್ಷಿತ್ ಅವರು ಒಂದು ಮೂವಿ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಇವತ್ತು ಮುಹೂರ್ತ ಇತ್ತು. ಸೊ ನಾಗೇಶ್ವರ್ ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಮೂವಿ ಹೆಸರು ಬಂದು ಮಾಧ್ಯಮದ ಹುಡುಗದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಾಯ್ಸ್ ಅಂತ. ಸೊ ಇವತ್ತು ನಾನು ಮುಹೂರ್ತಕ್ಕೆ ಬಂದಿದ್ದೀನಿ. ವಿಶ್ ಯು ಆಲ್ ದಿ ಬೆಸ್ಟ್. ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ಸೊ ಸಕ್ಸಸ್ ಕಂಡು ಮೈಸೂರು ಹೀಗೆ ಕಲಾವಿದರು ನಾನು ಬೆಳೀಲಿ ಹಾಗೆ ಕನ್ನಡಂಬೆ ಕಾಪಾಡಿ. ನಿಮ್ದು ಏನು ಕ್ಯಾರೆಕ್ಟರ್ ಸರ್? ಸರ್ ನಮ್ಮ ಕ್ಯಾರೆಕ್ಟರ್ ಇಲ್ಲ, ಬಟ್ ಏನಂದ್ರೆ ನಾನು ಮೈಸೂರವನೇ. ಸೊ ಮೈಸೂರು ಸಪೋರ್ಟ್ ಮಾಡಲೇಬೇಕು, ಇಂಡಸ್ಟ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಮೈಸೂರವನ್ನ ಬಿಡ್ತೀವಿ.